ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣ ಸಂಬಂಧ ಎಫ್ಐ ಆಗಿರುವಂತ ಬೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗುತ್ತಾ ಅನ್ನೋ ಚರ್ಚೆಗಳಾಗ್ತಾ ಇದೆ. ಸದ್ಯಕ್ಕೆ ಬೈರತಿ ಬಸವರಾಜು ಆಪ್ತನಿಗೆ ಬಲೆ ಬೀಸಲಾಗ್ತಾ ಇದೆ. A1 ಜಗ್ಗನ ಮೇಲೆ ಕೋಕಾ ಕಾಯ್ದೆ ಅಡಿ ಕೇಸನ್ನ ದಾಖಲು ಮಾಡಲಾಗುತ್ತೆ ಅಂತ ಹೇಳಿ ಮಾಹಿತಿಗಳು ಸಿಗ್ತಾ ಇದೆ. 30 ವರ್ಷಗಳಿಂದ ವಿವಿಧ ರೀತಿಯ ಅಪರಾಧ ಕೃತ್ಯಗಳಲ್ಲಿ ಈ ಜಗ್ಗ ಪಾಲ್ಗೊಂಡಿದ್ದಾನೆ ಅಂತ ಹೇಳಿ ಮಾಹಿತಿ ಇದೆ. ಪ್ರತಿ ಕೇಸ್ ಹಿಸ್ಟ್ರಿಯನ್ನ ಸದ್ಯಕ್ಕೆ ಪೊಲೀಸರು ಜಾಲಾಡ್ತಾ ಇದ್ದಾರೆ. ಒಂದು ಕಡೆ ಜಗ್ಗ ಈಗ ಅಪ್ಸ್ಕ್ಯಾಂಡ್ ಆಗಿದ್ದಾನೆ, ಆತನಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈ ಬೆನ್ನಲ್ಲೇ ಪೊಲೀಸರು ತನಿಖೆ ಹಾದಿ ದೃಷ್ಟಿಯಿಂದ ಜಗ್ಗನ ಕ್ರೈಮ್ ಹಿಸ್ಟ್ರಿ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಜಗ್ಗನ ಮೇಲೆ ಕೋಕಾ ಕಾಯ್ದೆ ಅಡಿಯಲ್ಲಿ ಕೇಸ್ಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಜಗ್ಗನ ಮೇಲೆ ಈ ಹಿಂದೆ ಎಷ್ಟು ಕೇಸ್ಗಳು ದಾಖಲಾಗಿದ್ವು, ಯಾವ್ಯಾವ ತರದ ಕೇಸ್ಗಳು, ಇನ್ನು ಜಗ್ಗನ ಪಾತ್ರ ಏನು ಆ ಕೇಸ್ಗಳಲ್ಲಿ, ಎಷ್ಟು ಕೇಸ್ಗಳು ಆಕ್ಟಿವ್ ಇದಾವೆ ಸದ್ಯಕ್ಕೆ, ಎಲ್ಲ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಬೈರತಿ ಬಸವರಾಜುಗೆ ಸುತ್ತಕೊಳ್ತಾ ಇದೆ ಕೇಸ್ನ ಉರುಳು. ನಾಳೆ ಮತ್ತೆ ವಿಚಾರಣೆಯನ್ನ ಎದುರಿಸಬೇಕಾಗಿದೆ ಶಾಸಕ ಬೈರತಿ ಬಸವರಾಜು. ಸಣ್ಣದೊಂದು ಸಾಕ್ಷ್ಯ ಸಿಕ್ಕರೂ ಕೂಡ ಶಾಸಕರನ್ನ ಬಂಧಿಸೋದಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಮೊನ್ನೆನೂ ಸುದೀರ್ಘವಾಗಿ ವಿಚಾರಣೆಯನ್ನ ಫೇಸ್ ಮಾಡಿ ಬಂದಿದ್ರು ಬೈರತಿ ಬಸವರಾಜ್ ಅವರು. ಪೊಲೀಸರು ಕೇಳಿದಂತ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದೀನಿ, ನನಗೂ ಈ ಕೊಲೆಗೂ ಸಂಬಂಧ ಇಲ್ಲ ಅಂತಾನೆ ಅವರು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ರು. ಇನ್ನು ಬೈರತಿ ಸಂಬಂಧಿ ಅನಿಲ್ ವಿಚಾರಣೆಯನ್ನ ಪೊಲೀಸರು ಮಾಡಿದ್ದಾರೆ. ಬೈರತಿ ಬಸವರಾಜ್ A1 ಜಗ್ಗನ ಸಂಪರ್ಕದ ಬಗ್ಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಜಗ್ಗನಿಗೆ ಶಾಸಕರಿಂದ ಹಲವು ಕೇಸ್ಗಳಿಗೆ ಬೆಂಬಲ ಕೊಟ್ಟಂತ ಮಾಹಿತಿಗಳು ಪೊಲೀಸರಿಗೆ ಲಭ್ಯವಾಗಿದೆ. ಮಾಜಿ ರೌಡಿ ಶೀಟರ್ ಜಗದೀಶ್ ಜೊತೆಯಲ್ಲಿ ಸಂಪರ್ಕವನ್ನ ಶಾಸಕರು ಇಟ್ಕೊಂಡಿದ್ರು. ಹಲವಾರು ವಿಡಿಯೋಗಳು, ಫೋಟೋಗಳು ಇದಕ್ಕೆ ಸಾಕ್ಷಿ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಬಿಕ್ಲು ಶಿವನ ಕೊಲೆ ಕೇಸಲ್ಲೂ ಶಾಸಕರ ಕೈವಾಡದ ಸಂಶಯ ವ್ಯಕ್ತವಾಗಿದೆ. A5 ಆಗಿದ್ದಾರೆ ಈ ಪ್ರಕರಣದಲ್ಲಿ. ಬೈರತಿ ವಿರುದ್ಧ ಸಾಕ್ಷ್ಯ ಸಿಕ್ಕರೆ ಬಂಧನಕ್ಕೆ ಪೊಲೀಸರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಒಂದ್ ಕಡೆ ಜಗ್ಗ ಎಲ್ಲಿದ್ದಾನೆ, ಆತನ ಹಿಸ್ಟ್ರಿ ಬಗ್ಗೆ ಪೊಲೀಸರು ಯಾವ ತರ ತಲಾಶನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಈಗ ನಾಳೆ ಮತ್ತೆ ಬೈರತಿ ಬಸವರಾಜ್ ಅವರು ವಿಚಾರಣೆಗೆ ಹಾಜರಾಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ತರದೆಲ್ಲ ತಯಾರಿಗಳನ್ನ ಸಾಕ್ಷ್ಯ ಸಂಗ್ರಹದಲ್ಲಿ ಮಾಡ್ಕೊಳ್ತಾ ಇದ್ದಾರೆ? ಶರ್ಮಿತಾ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಜಗ್ಗ ಅಲಿಯಾಸ್ ಜಗದೀಶ್ಗೋಸ್ಕರ ಪೊಲೀಸರು ತೀವ್ರ ಹುಡುಕಾಟವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇನ್ನೇನು ಕೇಸ್ ಆಗಿ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಇದೆ. ಇದುವರೆಗೂ ಕೂಡ ಅಷ್ಟೇ ಆತನ ಸುಳಿವಿಲ್ಲ. ಈ ನಿಟ್ಟಿನಲ್ಲಿ ವಿಶೇಷ ತಂಡಗಳ ಮೂಲಕವಾಗಿ ಆತನನ್ನು ಪತ್ತೆ ಮಾಡುವಂಥ ಒಂದು ಕೆಲಸಕ್ಕೆ ಈಗಾಗಲೇ ಪೊಲೀಸರು ಮುಂದಾಗಿರುವಂಥದ್ದು. ಇದು ಒಂದು ಕಡೆ ಆಯಿತು ಅಂದರೆ, ಮತ್ತೊಂದು ಕಡೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಕೋಕಾ ಕಾಯ್ದೆಯನ್ನು ತರುವಂಥ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಕೋಕಾ ಆ್ಯಕ್ಟ್ ಏನಾದರೂ ಇದಕ್ಕೇನಾದರೂ ಇಂಪ್ಲಿಮೆಂಟ್ ಮಾಡಿದ್ರು ಅಂತಂದರೆ ಯಾವುದೇ ಒಬ್ಬ ಆರೋಪಿಗೂ ಕೂಡ ಅಷ್ಟೇ 1 ವರ್ಷದವರೆಗೂ ಕೂಡ ಯಾವುದೇ ಜಾಮೀನು ಕೂಡ ಸಿಗೋದಿಲ್ಲ. ಇದು ದೊಡ್ಡ ಮಟ್ಟದ ಹೊಡೆತ ಆರೋಪಿಗಳಿಗಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂಥ ಆರೋಪಿಗಳಿದ್ದಾರೆ. ಆರೋಪಿಗಳ ಕ್ರೈಮ್ ಹಿನ್ನೆಲೆ ಏನು ಮತ್ತು ಅವರ ಕ್ರೈಮ್ ಹಿಸ್ಟ್ರಿ ಏನು, ಅವ್ರ ಮೇಲೆ ಎಷ್ಟು ಕೇಸ್ಗಳಾಗಿದ್ದಾವೆ, ಯಾವ್ಯಾವ ಪೊಲೀಸ್ ಸ್ಟೇಷನ್ ಕೇಸ್ಗಳಾಗಿದೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪೂರ್ವ ವಿಭಾಗದ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಿರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ A1 ಆರೋಪಿ ಅಂತ ಜಗ್ಗನ ಮೇಲೆ ಇದುವರೆಗೂ 16 ಕೇಸ್ಗಳಿರುವಂಥದ್ದು ಪತ್ತೆಯಾಗಿದೆ. ಜೊತೆಗೆ 2012ರಲ್ಲಿ ದಾಖಲಾಗಿರುವಂಥ ವಂಚನೆ ಪ್ರಕರಣ ಇನ್ನೂ ಕೂಡ ಅಷ್ಟೇ ಟ್ರಯಲ್ನ ಹಂತದಲ್ಲಿದ್ದರೂ ಕೂಡ ಅಷ್ಟೇ ರೌಡಿ ಶೀಟನ್ನು ಕ್ಲೋಸ್ ಮಾಡಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಎಲ್ಲ ರೀತಿಯಂಥ ದಾಖಲಾತಿಗಳನ್ನು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇನ್ನೊಂದೇನು ಅಂತಂದರೆ, ಈ ಒಂದು ಪ್ರಕರಣದಲ್ಲಿ A1 ಆರೋಪಿ ಜಗ್ಗನಿಗೂ ಮತ್ತು ಬಿಜೆಪಿಯ ಶಾಸಕ ಬೈರತಿ ಬಸವರಾಜು ಕೂಡ ಅಷ್ಟೇ ನಂಟಿರುವಂಥದ್ರ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ಇದೇ ಒಂದು ಕಾರಣಕ್ಕೋಸ್ಕರ A5 ಆರೋಪಿಯಾಗಿ ಕೂಡ ಅಷ್ಟೇ ಶಾಸಕರನ್ನು ಮಾಡಿದ್ರು. ಜೊತೆಗೆ ಅವರ ಇನ್ವಾಲ್ವ್ಮೆಂಟ್ ಏನು ಅನ್ನುವಂಥದ್ರ ಬಗ್ಗೆ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಸದ್ಯಕ್ಕೆ ಪೂರ್ವ ವಿಭಾಗದ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಬೈರತಿ ಬಸವರಾಜ್ಗೆ ಒಮ್ಮೆ ನೋಟಿಸನ್ನು ಕೊಟ್ಟಿದ್ರು. ಸುಮಾರು 4-5 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿದ್ರು. ವಿಚಾರಣೆ ಸಂದರ್ಭದಲ್ಲಿ ನನಗೂ ಜಗ್ಗನಿಗೂ ಯಾವುದೇ ರೀತಿಯಂಥ ಸಂಪರ್ಕ ಇಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು. ಆದರೂ ಕೂಡ ಅಷ್ಟೇ ಟೆಕ್ನಿಕಲ್ ಬೇಸ್ಡ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಜಗ್ಗನ ಜೊತೆ ಫೋನ್ ಕಾಂಟ್ಯಾಕ್ಟ್ ಇರುವಂತದ್ರ ಬಗ್ಗೆ ಕೂಡ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಈ ನಿಟ್ಟಿನಲ್ಲಿ ಜಗ್ಗನನ್ನ ಅರೆಸ್ಟ್ ಮಾಡ್ಕೊಂಡಿದ್ದ ಅಂತ ಬಳಿಕ ಶಾಸಕರನ್ನ ವಿಚಾರಣೆ ಮಾಡಕ್ಕೆ ಮುಂದಾಗಿದ್ರು. ಅದರಂತೆ ನಾಳೆ ಮತ್ತೆ ಬೈರತಿ ಬಸವರಾಜ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಟ್ಟಿದ್ರೆ ನಾಳೆ ಯಾವ ರೀತಿಯಂತ ವಿಚಾರಣೆಯನ್ನು ಮಾಡ್ತಾರೆ, ಆಗ ಒಂದು ವೇಳೆ ಅಂದರೆ ಈಗಾಗಲೇ ಬಂಧನ ಆಗಿರುವಂಥ ಆರೋಪಿಗಳಿಂದ ಏನಾದರೂ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಿದರೆ ನಾಳೆ ಏನಾದರೂ ಬೈರತಿ ಬಸವರಾಜನ್ನು ಅರೆಸ್ಟ್ ಮಾಡ್ತಾರೆ ಅನ್ನುವಂಥದ್ರ ಮೇಲೆ ಸಾಕಷ್ಟು ಕುತೂಹಲ ಇದೆ. ಒಂದು ವೇಳೆ ಏನಾದರೂ ಬೈರತಿ ಬಸವರಾಜ್ ಈ ಪ್ರಕರಣದಲ್ಲಿ ಅರೆಸ್ಟ್ ಆದರು ಅಂತಂದರೆ, ಕೋಕಾ ಇಂಪ್ಲಿಮೆಂಟ್ ಆಯಿತು ಅಂತಂದರೆ ಶಾಸಕರು ಕೂಡ ಅಷ್ಟೇ 1 ವರ್ಷದ ಕಾಲ ಜೈಲಿನಲ್ಲಿ ಇರಬೇಕಾದಂಥ ಅನಿವಾರ್ಯ ಸ್ಥಿತಿ ಈಗ ಎದುರಾಗಿರುವಂಥದ್ದು. ಶರ್ಮಿತಾ.